ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಸಡನ್ ಆಪರೇಷನ್. ಎಸ್ ವೀಕ್ಷಕರೇ, ಇನ್ನು ರಾಜ್ಯ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ ಮಾತುಗಳು ಕೇಳಿ ಬರುತ್ತಿವೆ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಹಲವು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರಲ್ಲ. ಇದಾದ ನಂತರ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರ ಪುಟ್ಟ ಅಲುಗಾಡುತ್ತಿರುವುದು. ಅಂದಾಗೆ ಇಂಥ ಮಾತುಗಳು ಕೇಳಿ ಬರಲು ಅಡ್ಡ ಮತದಾನದ ಎಪಿಸೋಡ್ ಬದಲಿಗೆ ಸನ್ನಿವೇಶದ ಒತ್ತಡವು ಕಾರಣ. ಅಂದಾಗೆ ಈಡಿಗ ಸಮುದಾಯದ ನಾಯಕ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಇದಾದ ನಂತರ ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಲೆಕ್ಕಾಚಾರ ಬಿಜೆಪಿ ವರಿಷ್ಠರಲ್ಲಿದೆ. ಇದೇ ಕಾರಣಕ್ಕಾಗಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸ್ಥಾನಕ್ಕೆ ಮಾಜಿ ಸಚಿವ ಕಾರ್ಕಳದ ವಿ ಸುನೀಲ್ ಕುಮಾರ್ ಅವರನ್ನು ತರುವುದು ಗಟ್ಟಿಯಾಗಿದೆ. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಜಾಗಕ್ಕೆ ಯಾರನ್ನು ತರಬಹುದು ಎಂದು ಯೋಚಿಸುತ್ತಿರುವ ಬಿಜೆಪಿ ವರಿಷ್ಠರ ಕಣ್ಣ ಮುಂದೆ 4 ಹೆಸರುಗಳು ಸುಳಿದಾಡುತ್ತಿವೆ. ಪೈಕಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಒಬ್ಬರಾದರೆ, ಎರಡನೇ ಹೆಸರು ಪ್ರಹ್ಲಾದ್ ಜೋಶಿ, ಇನ್ನು ಮೂರನೇ ಹೆಸರು ಮುರುಗೇಶ್ ನಿರಾಣಿ, 4ನೇ ಹೆಸರು ಶೋಭಾ ಕರಂದ್ಲಾಜೆ ಅವರದು. ಬಿಜೆಪಿ ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ ಪಕ್ಷ ಮತ್ತು ಆರ್ಎಸ್ಎಸ್ ಮಧ್ಯೆ ಸಮನ್ವಯ ಸಾಧಿಸಲು ನೀವು ರಾಜ್ಯ ಸರ್ಕಾರಕ್ಕೆ ಹೋಗಲು ರೆಡಿಯಾಗಿ ಅಂತ ಅಮಿತ್ ಶಾ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದ್ದಾರಂತೆ. ಈ ಸನ್ನಿವೇಶದಲ್ಲಿ ತಾವು ಪಕ್ಷದ ಅಧ್ಯಕ್ಷರಾದರೆ ತಮ್ಮ ವಿರುದ್ಧ ಯಾರು ಕತ್ತಿ ಬೀಸುತ್ತಾರೋ ನಮಗೆ ಗೊತ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ. ಇನ್ನು ವಿ ಸೋಮಣ್ಣ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಲಿ ಅಂತ ಖುದ್ದು ಪ್ರಧಾನಿಯವರ ಮನಸ್ಸಿನಲ್ಲಿ ಇದೆಯಾದರೂ ತಮಗೆ ಕೇಂದ್ರ ಮಂತ್ರಿ ಪಟ್ಟದ ಜೊತೆ ಅಧ್ಯಕ್ಷದ ಸ್ಥಾನ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯದು, ಕೆಲಸ ಮಾಡಲು ಅನುಕೂಲ ಅಂತ ವಿ ಸೋಮಣ್ಣ ವರಿಷ್ಠರಿಗೆ ವಿವರಿಸಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಹೆಸರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರೇಸಿನಲ್ಲಿದೆ. ಅಂದಾಗೆ ಮುರುಗೇಶ್ ನಿರಾಣಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದರಿಂದ ಅವರಿಗೆ ಪಟ್ಟ ಕಟ್ಟಿದರೆ ಪಕ್ಷದ ಹಲವು ಬಣ್ಣಗಳನ್ನು ತೂಗಿಸಬಹುದು ಎಂಬುದು ಈ ಲೆಕ್ಕಾಚಾರದ ಭಾಗ. ಉಳಿದಂತೆ ಫೀಲ್ಡ್ಗೆ ಬಂದಿರುವ ಮತ್ತೊಂದು ಹೆಸರು ಕೇಂದ್ರೀಯ ಸಚಿವೆ ಶೋಭಾ ಕರಂದ್ಲಾಜೆ ಅವರದು. ವಿಜೇಂದ್ರ ಅವರನ್ನು ಕೆಳಗಿಸಿದ ಮೇಲೆ ಆಗುವ ಅಲ್ಲೋಲ ಕಲ್ಲೋಲಗಳನ್ನು ಬ್ಯಾಲೆನ್ಸ್ ಮಾಡಲು ಶೋಭಾ ಕರಂದ್ಲಾಜೆ ಅವರಿಗೆ ಸಾಧ್ಯವಿದೆ. ಇದೇ ರೀತಿ ಬಿಜೆಪಿ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುತ್ತಿರುವುದರಿಂದ ಈ ನೇಮಕಾತಿಯನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ದಿಲ್ಲಿ ನಾಯಕರಲ್ಲಿ ಲೆಕ್ಕಾಚಾರ. ಆದರೆ ಈ ಎಲ್ಲದರ ಮಧ್ಯೆ ಗಟ್ಟಿಯಾಗುತ್ತಿರುವುದು ಮತ್ತೊಂದು ವಾದ ಎಂದರೆ ಸದ್ಯದಲ್ಲೇ ಕೇಂದ್ರ ಸಂಪುಟ ವಿಸ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ ಸಜ್ಜಾಗಿರುವುದು. ಈ ಸಂದರ್ಭದಲ್ಲಿ ಶಿವಮೊಗ್ಗದ ಸಂಸದ ಅವರ ಪುತ್ರ ಬಿವೈ ರಾಘವೇಂದ್ರ ಅವರು ಸಂಪುಟಕ್ಕೆ ಸೇರ್ಪಡೆಯಾಗಬಹುದು. ಹಾಗೇನಾದರೂ ಆದರೆ ವಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗುವುದು ಸಾಧ್ಯತೆ ಜಾಸ್ತಿ. ಯಡಿಯೂರಪ್ಪನವರ ಒಬ್ಬ ಪುತ್ರ ಕೆಳಗಿಳಿದ್ದರೂ ಮತ್ತೊಬ್ಬ ಪುತ್ರ ಮೇಲಕ್ಕೇರುವುದರಿಂದ ಯಡಿಯೂರಪ್ಪ ಪ್ರಧಾನಿಸಬಹುದು ಎಂಬುದು ಇದರ ಹಿಂದಿನ ಮರ್ಮ. ಮೂಲಗಳ ಪ್ರಕಾರ ಇದು ಸಾಧ್ಯವಾಗುವುದೇ, ಆದರೆ ಇಡೀ ಪ್ರಕ್ರಿಯೆ 1-2 ವಾರಗಳಲ್ಲಿ ಮುಗಿದು ಹೋಗಲಿದೆ. ಹಾಗಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಮಧ್ಯೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರು ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರ ಬದಲಾವಣೆಯ ಸುದ್ದಿ ಸುನಾಮಿಯಂತೆ ಹರಡಿರುವ ಬಗ್ಗೆ ಕೇಳಿದ್ದಾರೆ. ನವೆಂಬರ್ ತನಕ ಏನೂ ಆಗಲ್ಲ, ಸುಮ್ಮನಿರಿ ಅಂತ ಯಡಿಯೂರಪ್ಪ ಹೇಳಿದ್ದಾರಂತೆ. ಹೀಗೆ ಯಡಿಯೂರಪ್ಪ ಅವರು ಹೇಳಿದ್ದನ್ನು ಕೇಳಿಕೊಂಡು ಬಂದ ಈ ನಾಯಕರು ವಿಜೇಂದ್ರ ಹಿಡಿಯಲ್ಲ, ಅವರು ಇಳಿದ್ರೆ ಕರ್ನಾಟಕದ ಲಿಂಗಾಯತರಿಗೆ ಡಿಕೆ ಹೊಸ ನಾಯಕರಾಗುವುದು ತಪ್ಪಲ್ಲ ಎನ್ನುತ್ತಿದ್ದಾರೆ. ಅವರ ಪ್ರಕಾರ ರಾಮಕೃಷ್ಣ ಹೆಗಡೆ ತೆರವು ಮಾಡಿದ ಲಿಂಗಾಯತ ನಾಯಕತ್ವದ ಯಡಿಯೂರಪ್ಪ ಅವರ ಪಾಲಾಯಿತು. ಅವರು ತೆರವು ಮಾಡುವ ಜಾಗಕ್ಕೆ ಬರಲು ವಿಜೇಂದ್ರ ಅಣಿಯಾಗುತ್ತಿದ್ದಾರೆ. ಈಗ ಬಿಜೆಪಿ ವರಿಷ್ಠರೇನಾದರೂ ಇದಕ್ಕೆ ಕಲ್ಲು ಹಾಕಿದರೆ ಲಿಂಗಾಯತ ಮತ ಬ್ಯಾಂಕಿನ ದೊಡ್ಡ ಷೇರು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ನಿಲ್ಲುತ್ತದೆ ಮತ್ತು ಇದಕ್ಕೆ ಪೂರಕವಾದ ಹೆಜ್ಜೆಗಳನ್ನು ಡಿಕೆ ಇಡುತ್ತಿದ್ದಾರೆ. ಅವರು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೇ ಇರಬಹುದು, ಟಿಬಿ ಪ್ರೋಗ್ರಾಮಿನಲ್ಲಿ ಅಜ್ಜಯ್ಯನ ಹೆಸರು ಮೆರೆಸಿದ್ದೇ ಇರಬಹುದು. ಒಟ್ಟಿನಲ್ಲಿ ಅವರಿಡುತ್ತಿರುವ ಸ್ಟೆಪ್ಪುಗಳು ಲಿಂಗಾಯತ ಮತ ಬ್ಯಾಂಕಿಗೆ ಆಕರ್ಷವಾಗಿ ಕಾಣುತ್ತಿದೆ. ಬಿಜೆಪಿ ವರಿಷ್ಠರಿಗೆ ಇದು ಅರ್ಥವಾದರೆ ಓಕೆ, ಇಲ್ಲವಾದರೆ ಲಿಂಗಾಯತ ಮತ ಬ್ಯಾಂಕಿನ ಮುಂದಿನ ನಾಯಕ ಡಿಕೆ ಎನ್ನುತ್ತಿದ್ದಾರೆ ಬಿಜೆಪಿಯ ಕೆಲವು ನಾಯಕರು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.